ತಾರ್ ವಾಹನ ಅಪಘಾತ ಆಗಿದ್ದು 27 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸಕಲೇಶಪುರದಿಂದ ಹಾಸನಕ್ಕೆ ಬರ್ತಾ ಇದ್ದಂತಹ ತಾರ್ ಜೀಪ್ ಅಪಘಾತ ಆಗಿದೆ. ರಸ್ತೆ ಗುಂಡಿಯೊಂದನ್ನು ತಪ್ಪಿಸೋದಕ್ಕೆ ಹೋಗಿ ಮರದ ದಿಮ್ಮಿಗೆ ಗುದ್ದಿದ್ದಾರೆ. ಅಪಘಾತದಲ್ಲಿ ವಾಹನ ಚಲಾಯಿಸ್ತಾ ಇದ್ದ 27 ವರ್ಷದ ಅನಿಲ್ ಸಾವನ್ನಪ್ಪಿದ್ದಾರೆ. ಸುರಕ್ಷಾ ಮೆಡಿಕಲ್ನ ಮಾಲೀಕ ಮೃತ ವ್ಯಕ್ತಿ ಅನಿಲ್ ಅಂತ ಗುರುತಿಸಲಾಗಿದೆ. ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನು ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಮೃತಪಟ್ಟಿದ್ದಾರೆ. ಆ ಜೀಪ್ಗೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ಸಂಪೂರ್ಣ ಇಡೀ ಜೀಪ್ ಜಖಮ್ ಆಗೋಗಿದೆ. ಅದರ ಮುಂಭಾಗ ಮತ್ತು ಇಡೀ ವಾಹನ ಅಷ್ಟು ವೇಗವಾಗಿ ಬಂದು ಮರದ ದಿಮ್ಮಿಗೆ ಡಿಕ್ಕಿ ಹೊಡೆದಿರೋದು. ರಸ್ತೆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಈ ಥರ ಜೀಪ್ ಮರದ ದಿಮ್ಮಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿರೋದು ಅನ್ನೋದು ಗೊತ್ತಾಗ್ತಾ ಇದೆ. 27 ವರ್ಷದ ಯುವಕ ಅನಿಲ್ ಈ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಬಹುಶಃ ತುಂಬ ಸ್ಪೀಡಲ್ಲಿತ್ತು ಗಾಡಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಮರದ ದಿಮ್ಮಿಗೆ ಡಿಕ್ಕಿ ಹೊಡೆದ ಮಾತ್ರಕ್ಕೆ ಇಡೀ ಗಾಡಿ ಇಷ್ಟು ನಜ್ಜುಗುಜ್ಜಾಗಲ್ಲ. ಮತ್ತು ಪ್ರಾಣ ಹೋಗೋ ಮಟ್ಟಿಗೆ ಆಕ್ಸಿಡೆಂಟ್ ಆಗೋದಕ್ಕೆ ಬೇರೆ ಯಾವುದೋ ಇನ್ನೊಂದು ಗಾಡಿಗೆ ಡಿಕ್ಕಿ ಹೊಡೆದಿರೋದು ಅಲ್ಲ. ಇತ್ತೀಚೆಗಷ್ಟೇ ಈ ಹೊಸ ತಾರ್ ಜೀಪನ್ನು ಖರೀದಿ ಮಾಡಿದ್ರು ಅನಿಲ್. ಅದರ ವಿಡಿಯೋ ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಬಹಳ ಇಷ್ಟಪಟ್ಟು ಖರೀದಿ ಮಾಡಿದಂತಹ ಗಾಡಿ ತಾರ್ ಇತ್ತೀಚೆಗೆ ತಗೊಂಡಿರ್ತಾರೆ. ಆದರೆ ದುರಂತ ನಡೆದು ಹೋಗಿದೆ. ಸಕಲೇಶಪುರದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ರಸ್ತೆ ಗುಂಡಿಯನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರದ ದಿಮ್ಮಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್. ಹೇಗಾಯಿತು ಅಪಘಾತ? ಅಂದರೆ ಹೈವೇಯಲ್ಲಿ ಅಷ್ಟು ದೊಡ್ಡ ಗುಂಡಿ ಇತ್ತಾ ಅಥವಾ ಅತಿ ವೇಗವಾಗಿ ಬಂದು ಮರದ ದಿಮ್ಮಿಗೆ ಹೋಗಿ ಡಿಕ್ಕಿ ಹೊಡೆದಿದ್ದ? ಏನು ಕಾರಣ? ವಿಜಯ್, ಈ ಅಪಘಾತ ನಡೆದಿರೋದು ಸಕಲೇಶಪುರ ಮತ್ತೆ ಹಾಸನದ ರಸ್ತೆಯಲ್ಲಿ, ರಾಷ್ಟ್ರೀಯ ದಾರಿ 75ರಲ್ಲಿ. ಕೆಲವು ಭಾಗದಲ್ಲಿ ಈವರೆಗೂ ಕೂಡ ಹಲವು ದಶಕಗಳಿಂದ ರಸ್ತೆ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಲ್ಲಿ ಗುಂಟ ಹೆಚ್ಚಾಗಿರುವಂತದ್ದು. ಇದಲ್ಲದೆ ಮಳೆ ಹೆಚ್ಚಾದ ಪರಿಣಾಮ ಕೆಲವು ಭಾಗದಲ್ಲಿ ನೀರು ನಿಂತಿದ್ರೆ ಅಲ್ಲಿ ಗುಂಡಿಗಳು ಸಹ ಕಾಣಲ್ಲ. ಹಾಸನದ ಏನು ಸಕಲೇಶಪುರದಿಂದ ಆಸ್ಪತ್ರೆ ಬರ್ತಾ ಇರ್ಬೇಕಾದ್ರೆ ಏನು ಕಾರು ಚಾಲನೆ ಮಾಡ್ತಾ ಇರ್ತಾರೆ ಅನಿಲ್, ಆಗ ಗುಂಡಿನ ತಪ್ಸಕ್ ಹೋಗ್ತಾರೆ. ಅದರ ಪರಿಣಾಮ ಗುಂಡಿ ತಪ್ಪಕ್ಕೆ ಆಗದೆ ಇರೋ ಕಾರಣ ಅದನ್ನ ಮರದ ದಿಮ್ಮಿಗೆ ಹೋಗಿ ಡಿಕ್ಕಿ ಹೊಡೆದಂಥದ್ದು. ಅಲ್ಲಿ ತಾರ್ ವಾಹನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಜಖಮ್ ಆಗಿದ್ರೆ ಅಲ್ಲಿ ಕಾರ್ನೊಳಗಿದ್ದಂತ ಏನು ಜೀಪ್ ನಲ್ಲಿ ಇದ್ದಂತ ಅನಿಲ್ ಕೂಡ ಗಂಭೀರವಾಗಿ ಗಾಯ ಹಾಕೊಂಡಿದ್ದ. ಕೂಡಲೇ ಅಲ್ಲಿ ಸ್ಥಳೀಯರು ಮತ್ತೆ ದಾರಿಯಲ್ಲಿ ಓಡಾಡ್ತಾರೋ ಅದನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಏನು ಖಾಸಗಿ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡ್ ಬರ್ತಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಈಗ ಅನಿಲ್ ಮೃತಪಟ್ಟಿರುವಂತದ್ದು. ಈ ಸಂಬಂಧ ಈಗ ಏನು ಸಕಲೇಶಪುರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಸಾರ್ವಜನಿಕರು ಅಷ್ಟೇ ಸಾಕಷ್ಟು ಜನ ಇಲ್ಲಿ ಪ್ರತಿನಿತ್ಯ ಬೆಂಗಳೂರು, ಮಂಗಳೂರು ಇರ್ಬೋದು, ಸಕಲೇಶಪುರ, ಹಾಸನ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಈವರೆಗೂ ಕೆಲವು ಕಡೆ ಸರಿಯಾದ ರೀತಿಯ ರಸ್ತೆ ವ್ಯವಸ್ಥೆ ಸರಿ ಇಲ್ಲ, ಅಂದ್ರೆ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ನಡೆದಿದೆ, ರಸ್ತೆ ನಿರ್ಮಾಣ ಮಾಡಿರೋ ಆರೋಪಗಳು ಸಹ ಕೇಳ್ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಾವು ಕೂಡ, ಈ ಸಾವಿಂದ ಅಂದ್ರೆ ಏನು ಅಪಘಾತದಿಂದ ಮೃತಪಟ್ಟರೆ ಇದನ್ನು ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಕಿರಣ್.